देवदेवस्य दर्शनं पापनाशनं दर्शनं स्वर्गसोपानं दर्शनं मोक्षसाधनं दर्शनेन जिनेन्द्राणां साधूनां वन्दनेन च न चिरं तिष्ठते पापं छिद्रहस्ते यथोदकम् वीतरागमुखं दृष्ट्वा पद्मरागसमप्रभं नैकजन्म कृतं पापं दर्शनेन विनश्यति दर्शनं जिनसूर्यस्य संसारध्वान्तनाशनं बोधनं चित्तपद्मस्य समस्तार्थप्रकाशनं दर्शनं जिनचन्द्रस्य सद्धर्मामृतवर्षणं जन्मदाह विनाशाय वरदनं सुखवारिधे जीवादितत्व प्रतिदर्शकाय सम्यक् त्वमुख्याष्टगुणश्रयाय प्रशान्तरूपाय दिगंबराय देवादिदेवाय नमो जिनाय चिदानन्दैकरूपाय जिनाय परमात्मने परमात्मप्रकाशाय नित्यं सिद्धात्मने नमः अनन्तानन्त संसार सन्ततिच्छेदकारणं जिनराजपदाम्भोज स्मरणं शरणं मम अन्यथा शरणं नास्ति त्वमेव शरणं मम तस्मात् कारुण्यभावेन रक्ष रक्ष जिनेश्वर नहि त्राता नहि त्राता नहि त्रागत परो देव न भूतो न भविष्यति जिने भक्तिर् दिने दिने सदा मेस्तु भवे भवे विघ्नोघा प्रलयं यान्ति शाकिनी भूतपन्नगां विषं निर्विशतां यान्ति स्तूयमाने जिनेश्वरे जन्म जन्म कृतं पापं जन्मकोटि समार्जितं जन्म मृत्यु जरा मूलं हन्यते जिनदर्शनात् अद्याभवत् सफलता नयनद्वयस्य देवत्वदीयचरणाम्बुजवीक्षणेन अद्य त्रिलोकतिलक प्रतिभासते मे संसारवारिधिरयं चुलक प्रमाणम्। जय बोलो अरिहंत परमेष्ठी भगवान की जय हो। संत शिरोमणि आचार्य भगवान श्री विद्यासागर जी महाराज की जय हो। विद्या शिरोमणि आचार्य भगवान श्री समय सागर जी महाराज की जय हो। निर्यापक्षमण मुनि श्री योग सागर जी, नियम सागर जी, सुधा सागर जी आदि मुनिराजों की जय हो। समस्त मुनि संघ की जय हो। ಎಲ್ಲರಿಗೂ ಜೈ ಜಿನೇಂದ್ರ। ಬರ್ತಾ ಬರ್ತಾ ಟೈಮ್ ಲೇಟ್ ಆಗ್ತಿದೆ ಎಲ್ಲರಿಗೂ. ಎಲ್ಲರಿಗೂ ಕ್ವಶನ್ ಆನ್ಸರ್ ಬೇಡವಾಗಿದೆಯಾ? ಕ್ವಶನ್ ಆನ್ಸರ್ ಸೆಷನ್ ಬೇಡ ಆದ್ರೆ
ಡೈರೆಕ್ಟ್ ಆಮೇಲೆ ಕ್ಲಾಸ್ ಶುರು ಮಾಡೋಣ, ಮುಂದಿನ ಕ್ಲಾಸ್. ಯಾಕಂದ್ರೆ ಎಲ್ಲರೂ ಲೇಟ್ ಮಾಡಿ ಬರ್ತಾ ಇದ್ದಾರೆ ಕ್ಲಾಸಿಗೆ. 8:15ಕ್ಕೆ ಶುರು ಆಗುತ್ತೆ. ಇವತ್ತು ನಾವು ಈಗಾಗಲೇ 13 ಪಾಠಗಳು ಮುಕ್ತಾಯವಾಗಿವೆ. ಇನ್ನು 14ನೇ ಪಾಠ ಅಷ್ಟಾಣಿಕ ಪರ್ವದ ಬಗ್ಗೆ ಇವತ್ತ ಕೆಲವೊಂದು ಕ್ವಶನ್ಗಳನ್ನು ಕೇಳ್ತೀನಿ. ಆನ್ಸರ್ ಹೇಳಲಿಕ್ಕೆ ಎಲ್ಲರೂ ರೆಡಿ ಇದ್ದೀರಾ? ಆಗ್ಬೋದಲ್ಲ? ನಾವು ಅಷ್ಟಾಣಿಕ ಪರ್ವವನ್ನು ಯಾವಾಗ ಆಚರಣೆ ಮಾಡುತ್ತೇವೆ? ವರ್ಷದಲ್ಲಿ 3 ಬಾರಿ. ಹಾ, ಆಷಾಢ ಮಾಸ, ಕಾರ್ತಿಕ ಮಾಸ, ಪಾಲ್ಗುಣ ಮಾಸ. ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ. ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ. ಶುಕ್ಲ ಪಕ್ಷ ಅಥವಾ ಕೃಷ್ಣ ಪಕ್ಷ? ಶುಕ್ಲ ಪಕ್ಷ. ಶುಕ್ಲ ಪಕ್ಷ. ಅಷ್ಟಮಿಯಿಂದ ಹುಣ್ಣಿಮೆಯವರೆಗೆ ನಾವು ಆಚರಣೆಯನ್ನು ಮಾಡ್ತೀವಿ. ಜಂಬೂ ದ್ವೀಪದ ವಿಸ್ತಾರ ಎಷ್ಟಿದೆ? ಒಂದು ಲಕ್ಷ ಯೋಜನೆ ವಿಸ್ತಾರ. ಜಂಬೂ ದ್ವೀಪದ ಯೋಜನ 1 ಲಕ್ಷ ಯೋಜನ ವಿಸ್ತಾರವಿದೆ. ಹಾಗಾದ್ರೆ ಡಾಯಿ ದ್ವೀಪಗಳು ಯಾವ ಯಾವಗಳನ್ನು ನಾವು ಡಾಯಿ ದ್ವೀಪ ಎನ್ನುತ್ತೇವೆ? ಡಾಯಿ ದ್ವೀಪದ ಹೆಸರುಗಳು? ಭರತ ಕ್ಷೇತ್ರ, ಜಂಬೂದ್ವೀಪ, ಧಾತಕಿಕೊಂಡ ದ್ವೀಪ ಮತ್ತು ಪುಷ್ಕರವರ ಅರ್ಧ ಪುಷ್ಕರವರ ದ್ವೀಪ. ಪುಷ್ಕರವರದ ಅರ್ಧ ದ್ವೀಪ, ಇದಕ್ಕೆ ಡಾಯಿ ದ್ವೀಪ ಅಂತೀವಿ. ಮೊದಲು ಜಂಬೂ ದ್ವೀಪ ಇದೆ, ಅದರ ಸುತ್ತಲೂ ಯಾವ್ದಿದೆ? ಲವಣ ಸಮುದ್ರವಿದೆ. ಹಾ, ಅದರ ಸುತ್ತಲೂ ಧಾತ್ಕಿ ಖಂಡವಿದೆ. ಅದರ ಸುತ್ತಲೂ ಯಾವುದಿದೆ? ಕಾಲೋದರಿ ಸಮುದ್ರ. ಅದರ ಸುತ್ತಲೂ ಪುಷ್ಕರವರ ದ್ವೀಪ ಇದೆ. ಅದರ ಅರ್ಧ ದ್ವೀಪ ಮಾತ್ರ ಡಾಯಿ ದ್ವೀಪ ಅಂತ ಹೇಳಿ ಹೇಳ್ತೀವಿ. ಡಾಯಿ ದ್ವೀಪದಲ್ಲಿ ನಾವು ತೆಗೆದುಕೊಳ್ತೇವೆ, ಅದು ಮಾತ್ರ ಕರ್ಮಭೂಮಿ ಇದೆ. ಆಮೇಲೆ ಅರ್ಧ ದ್ವೀಪ ಅದು ಭೋಗಭೂಮಿ, ಅಲ್ಲಿಂದ ಶುರುವಾಗುತ್ತೆ. ಇನ್ನು ನಂದೀಶ್ವರ ದ್ವೀಪ ಎಷ್ಟನೇ ದ್ವೀಪ ಇದೆ? 8ನೇ ದ್ವೀಪ. 8ನೇ ದ್ವೀಪ ನಂದೀಶ್ವರ ದ್ವೀಪವಾಗಿದೆ. ಕೊನೆಯ ಸಮುದ್ರ ಯಾವುದು? ಅಸಂಖ್ಯಾತ ದ್ವೀಪ ಸಮುದ್ರಗಳು ಮುಗಿದ ನಂತರ ಕೊನೆಯ ಸಮುದ್ರ ಯಾವ್ದು ಬರುತ್ತೆ? ಸ್ವಯಂಭೂ ರಮಣ ಸಮುದ್ರ ಬರುತ್ತೆ. ನಾವು ಡಾಯಿ ದ್ವೀಪದಿಂದ ಹೊರಗಡೆ ಹೋದ್ರೆ ದ್ವೀಪದ ಹೆಸರು ಏನಿದೆ ಅಲ್ಲ, ಅದೇ ಸಮುದ್ರದ ಹೆಸರು ಬರುತ್ತೆ. ಆದ್ರೆ ಮೊದಲನೇ 2 ಸಮುದ್ರಗಳ ಹೆಸರು ಮಾತ್ರ ನಮಗೆ ಬೇರೆ ಕಾಣುತ್ತವೆ. ಜಂಬೂ ದ್ವೀಪ, ಲವಣ ಸಮುದ್ರ. ಧಾತ್ಕಿ ಖಂಡ, ಸಮುದ್ರ. ನಂತರ ದ್ವೀಪ, ಪುಷ್ಕರವರ ಸಮುದ್ರ. ಇನ್ನು ಈ 2 ಸಮುದ್ರಗಳು ಮಾತ್ರ ಹೆಸರು ಬೇರೆ ಇದೆ. ಅಲ್ಲಿಂದ ಮುಂದ ದ್ವೀಪದ ಹೆಸರೇ ಸಮುದ್ರಕ್ಕೆ ಇದೆ.
ಈ ರೀತಿ ಅನಂತ ಅಸಂಖ್ಯಾತ ದ್ವೀಪ ಮತ್ತು ಸಮುದ್ರಗಳಿವೆ. ನಂದೀಶ್ವರ ದ್ವೀಪದ ವಿಸ್ತಾರ ಎಷ್ಟಿದೆ? 163 ಕೋಟಿ 84 ಲಕ್ಷ ಯೋಜನೆ 163 ಕೋಟಿ 84 ಲಕ್ಷ 84 ಲಕ್ಷ ಯೋಜನವಿದೆ. ಹಾ. ಅದರಲ್ಲಿ ನಂದೀಶ್ವರ ದ್ವೀಪದಲ್ಲಿ ಅಂಜನಗಿರಿ ಪರ್ವತ ಅಂತ ಹೇಳಿದೆ. ಆ ಅಂಜನಗಿರಿ ಪರ್ವತದ ವಿಸ್ತಾರ ಎಷ್ಟಿದೆ? 84,000 ಯೋಜನ 84,000. 84,000 ಯೋಜನ ವಿಸ್ತಾರವಾಗಿದೆ. 84,000 ಯೋಜನೆ ವಿಸ್ತಾರವಾಗಿದೆ. ಅದರಲ್ಲಿ ವಾಪಿಕೆಗಳು ಎಷ್ಟು? ನಂದೀಶ್ವರ ದ್ವೀಪಕ್ಕೆ ಸಂಬಂಧಿಸಿದಂತೆ ವಾಪಿಕೆಗಳು ಎಷ್ಟಿವೆ ನಂದೀಶ್ವರ ದ್ವೀಪದಲ್ಲಿ? ವಾಟಿಕೆ ಅಂದ್ರೆ ನದಿದೆ. ಅಂದರೆ ನೀರಿನ ಕುಂಡ. ಒಟ್ಟು 16 ವಾಪಿಕೆಗಳಿವೆ. 4 ದಿಕ್ಕಿನಲ್ಲಿ ಒಟ್ಟು 16 ವಾಪಿಕೆಗಳಿವೆ. ಇಲ್ಲಿ ಅಂಜನಗಿರಿಗಳು ಎಷ್ಟು? 4. 4 ಅಂಜನಗಿರಿಗಳು. 4 ಅಂಜನಗಿರಿಗೆ ಸಂಬಂಧಿಸಿದಂತೆ ಒಂದು ಅಂಜನಗಿರಿಗೆ ಸಂಬಂಧಿಸಿದಂತೆ 4 ವಾಪಿಕೆಗಳಿವೆ. ವಾಪಿಕೆ ಅಂದ್ರೆ ನೀರಿನ ಕುಂಡ. ಆ ರೀತಿ ಇಲ್ಲದ್ರೆ 4 ಅಂಜನಗಿರಿಗೆ ಸಂಬಂಧಿಸಿದಂತೆ ಒಂದಕ್ಕೆ 4 ಅಂದ್ರೆ 4ಕ್ಕೆ 16. ಈ ರೀತಿ 16 ವಾಪಿಕೆಗಳಿವೆ. ತುಂಬಾ ಡಿಸ್ಟರ್ಬೆನ್ಸ್ ಮಾಡಬೇಡಿ ಪ್ಲೀಸ್. ಇದೆ. ಯಾರು ಮಾತನಾಡೋರು ಇದ್ದೀರಾ ಅವರು ಮ್ಯೂಟ್ ಮಾಡಿ ಮಾತನಾಡಿ. ಡಿಸ್ಟರ್ಬ್ ಆಗ್ತಾ ಇದೆ ದೀದಿ. ವಾಪಿಕೆಯಲ್ಲಿ ಯಾವ ಪರ್ವತವಿದೆ? ದದಿಮುಖ ಪರ್ವತ. ದದಿಮುಖ ಪರ್ವತ. ದದಿಮುಖ ಪರ್ವತವಿದೆ. ಆ ದದಿಮುಖ ಪರ್ವತದ ವಿಸ್ತಾರ ಏನು? 10,000 ಯೋಜನೆ. 10,000 ಯೋಜನದ ಒಂದು ದದಿಮುಖ ಪರ್ವತವಿದೆ. ರತಿಕರ ಪರ್ವತಗಳು ಎಷ್ಟು? 32 ರತಿಕರ ಪರ್ವತಗಳು. 32 ರತಿಕರ ಪರ್ವತಗಳಿವೆ. ಹಾ. ಅದರ ವಿಸ್ತಾರ ಏನು? 52. 1,000 ಯೋಜನೆ. 1,000 ಯೋಜನವಿದೆ. ರತಿಕರ ಪರ್ವತದ ವಿಸ್ತಾರ 1,000 ಯೋಜನವಿದೆ. ಪರ್ವತಗಳನ್ನು ನಾವು ಒಂದ್ ವೇಳೆ ಕೂಡಿಸಿದ್ರೆ ಪರ್ವತಗಳು ಎಷ್ಟಿವೆ? 52 ಪರ್ವತಗಳಿವೆ. 16 ಪರ್ವತಗಳು ಯಾವ ಇದಾವು? ದದಿಮುಖದ 16 ಪರ್ವತಗಳಿವೆ. ಆಮೇಲೆ ಪ್ರತಿಕಾರ ಪರ್ವತಗಳು ಎಷ್ಟು? 32. ರತಿಕರ ಪರ್ವತಗಳು 32. ದದಿಮುಖ ಪರ್ವತಗಳು 16. ಅಂಜನಗಿರಿ ಪರ್ವತ 4. 4. ಹೀಗೆ ಒಟ್ಟು ಸೇರಿ 52 ಪರ್ವತಗಳಿವೆ. ಹೀಗೆ ಪ್ರತಿಯೊಂದು ಪರ್ವತದ ಮೇಲೆ ಇಲ್ಲದ್ರೆ ಒಂದೊಂದು ಏನಿದೆ?
ಅಕೃತ್ರಿಮ ಜಿನಮಂದಿರ. ಅಕೃತ್ರಿಮ ಜಿನಮಂದಿರಗಳಿವೆ. ಈ ರೀತಿ ಇಲ್ಲಾದ್ರೆ ಎಷ್ಟು 52 ಅಕೃತ್ರಿಮ ಜಿನಮಂದಿರಗಳಿವೆ. ಜಿನಮಂದಿರದಲ್ಲಿ ಆ ಜಿನಬಿಂಬದ ಎತ್ತರ ಎಷ್ಟಿದೆ? 500 ಧನುಷ. 500 ಧನುಷ. ಆಮೇಲೆ ಅದರಲ್ಲಿ ಎಷ್ಟು ಜಿನಬಿಂಬಗಳಿವೆ? 108. ಒಂದು ಅಕೃತ್ರಿಮ ಚೈತ್ಯಾಲಯದಲ್ಲಿ 108 ಜಿನಬಿಂಬಗಳು. ರತ್ನಮಯ ಜಿನಬಿಂಬಗಳಿವೆ. ಜಿನಬಿಂಬ. ರತ್ನಮಯಿ ಜಿನಬಿಂಬಗಳಿವೆ ಮತ್ತು ಆ ಜಿನಬಿಂಬದ ಎತ್ತರ 500 ಧನುಷ ಎತ್ತರ ಇರುತ್ತೆ. ಒಟ್ಟು ಸೇರಿ ಎಷ್ಟು 52 108 ಜಿನಬಿಂಬ ಅಂದ್ರೆ ಎಲ್ಲವೂ ಕೂಡಿ 5,616 616 ಜಿನಬಿಂಬಗಳು. ಒಟ್ಟು ಸೇರಿ 52 ಅಕೃತ್ರಿಮ ಚೈತ್ಯಾಲಯಗಳಲ್ಲಿ 108 ಜಿನಬಿಂಬಗಳಿವೆ. ಹಾಗಾಗಿ ಅಲ್ಲಿ ನಂದೀಶ್ವರ ಪರ್ವತದಲ್ಲಿರುವ ಒಟ್ಟು ಜಿನಬಿಂಬಗಳ ಸಂಖ್ಯೆ 5,616. ಆ ಜಿನಬಿಂಬ ಪ್ರತಿಮೆಯ ಪ್ರಭಾವದಿಂದ ನಮಗೆ ಏನಾಗುತ್ತದೆ? ಸಮ್ಯಕ್ತದ ಪ್ರಾಪ್ತಿಯಾಗುತ್ತೆ. ನಾವು ನಂದೀಶ್ವರ ದ್ವೀಪಕ್ಕೆ ಹೋಗ್ಬೋದಾ? ಸಾಧ್ಯ ಇಲ್ಲ. ಇಲ್ಲ, ಆಗಲ್ಲ, ಸಾಧ್ಯ ಇಲ್ಲ. ಮತ್ತೆ ಯಾರು ಹೋಗ್ತಾರೆ? ದೇವತೆಗಳು ಹೋಗ್ತಾರೆ. ದೇವತೆಗಳು ಮಾತ್ರ ಹೋಗ್ತಾರಾ? ವೃದ್ಧಿದಾರರು ಹೋಗ್ಬೋದು. ವೃದ್ಧಿದಾರಿ ಮುನಿಗಳು ಕೂಡ ಹೋಗ್ಬಹುದು. ವೃದ್ಧಿದಾರಿ ಮುನಿಗಳು ಹೋಗ್ಬೋದಾ? ಹೋಗ್ತಾರ? ಇಲ್ಲ, ವೃದ್ಧಿದಾರಿ ಮುನಿಗಳು ಹೋಗಕ್ ಸಾಧ್ಯ ಇಲ್ಲ. ಎಲ್ಲ ದೇವತೆಗಳು ಮಾತ್ರ ಅಲ್ಲಿ ಹೋಗಕ್ ಸಾಧ್ಯ. ದೇವತೆಗಳು ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ದೇವತೆಗಳ ಇಂದ್ರರು ಮತ್ತು ಸಮ್ಯಕ್ ದೃಷ್ಟಿ ದೇವತೆಗಳು ಹೋಗಲು ಸಾಧ್ಯ ಇರಲಿಲ್ಲ. ಸಮ್ಯಕ್ ದೃಷ್ಟಿ ದೇವತೆಗಳು ಮಾತ್ರ ಹೋಗ್ಲಿಕ್ಕೆ ಸಾಧ್ಯವಾ? ಹೌದು. ಸಮ್ಯಕ್ ದೃಷ್ಟಿ ದ್ವೀಪದಲ್ಲಿ ಮಾತ್ರ ವೃದ್ಧಿಧಾರಿ ಮುನಿಗಳು ಹೋಗಕ್ ಸಾಧ್ಯ. ವಿದ್ಯಾಧರ ಹಾಗೂ ವೃದ್ಧಿಧಾರಿ ಮುನಿಗಳು ಹೋಗಕ್ ಮಾತ್ರ ಡಾಯಿ ದ್ವೀಪದಲ್ಲಿ. ಇನ್ನೆಲ್ಲೂ ಹೋಗಕ್ ಸಾಧ್ಯ ಇಲ್ಲ. ಡಾಯಿ ದ್ವೀಪದಲ್ಲಿ ವೃದ್ಧಿಧಾರಿ ಮುನಿಗಳು ಮತ್ತು ವಿದ್ಯಾಧರರು ಹೋಗ್ಲಿಕ್ಕೆ ಸಾಧ್ಯ. ಮತ್ತೆ ಹೌದು, ಈಗಾಗಲೇ ಹೇಳಿದ್ರು ನಂದೀಶ್ವರ ದ್ವೀಪದಲ್ಲಿ ಸಹ ವೃದ್ಧಿಧಾರಿ ಮುನಿಗಳು ಹೋಗ್ತಾರಂತ ಹೇಳಿ. ಹೋಗ್ಬೋದಾ? ಯಾರು ಹೇಳ್ತೀರಾ? ಢಾಯಿ ದ್ವೀಪದ ಹೊರಗಡೆ ಮನುಷ್ಯರು ಹೋಗ್ತಾರೋ ಅಥವಾ ಇಲ್ಲ? ಹೋಗಲ್ಲ. ಸಾಮಾನ್ಯ ಮನುಷ್ಯರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಗೃಹಸ್ಥಾಶ್ರಮದಲ್ಲಿರುವಂತ ತೀರ್ಥಂಕರು ಸಹ ಹೋಗಕ್ ಸಾಧ್ಯ ಇಲ್ಲ. ಗೃಹಸ್ಥಾಶ್ರಮದಲ್ಲಿರುವ ತೀರ್ಥಂಕರು ಸಹ ಹೋಗಲು ಸಾಧ್ಯ ಇಲ್ಲ. ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅಂದ್ರೆ ನಂದೀಶ್ವರ ದ್ವೀಪಕ್ಕೆ ಕೇವಲ ದೇವತೆಗಳು ಮಾತ್ರ ಹೋಗ್ತಾರೆ. ಹೌದು ಹೌದು. ಕನ್ಫರ್ಮ್ ಇದೆಯಲ್ಲ? ಹೌದು. ಏನಾರ ಮಾಡೋಣ. ಉಪ್ಪಿಟ್ಟೈತೆ.
ಸಾರಿ, ಇನ್ನೇನಾರ ನೀವು ಮಾಡೋಣ. ಮಾತನಾಡೋದಾದ್ರೆ, ಬೇರೆಯವ್ರ ಇಲ್ಲ, ಇಡ್ಲಿ ತಂದೆ. ಮಾತನಾಡೋದಾದ್ರೆ ಮ್ಯೂಟ್ ಮಾಡಿ ಮಾತನಾಡಿ. ಹಾ, ಸಮ್ಯಕ್ತ್ವ ಸಹಿತ ದೇವತೆಗಳು, ಸಮ್ಯಕ್ ದೃಷ್ಟಿ ದೇವತೆಗಳು ಮಾತ್ರ ನಂದೀಶ್ವರ ದ್ವೀಪಕ್ಕೆ ಹೋಗಲು ಸಾಧ್ಯವಾ? ಅವರು ಸಮ್ಯಕ್ತವನ್ನು ಗ್ರಹಣ ಮಾಡಿದ್ರೆ ಮಾತ್ರ ಹೋಗಕ್ ಸಾಧ್ಯ. ಸಮ್ಯಕ್ತವನ್ನು ಗ್ರಹಣ ಮಾಡಿದ್ರೆ ಮಾತ್ರ ಹೋಗಲು ಸಾಧ್ಯ. ಹೌದು. ಮಿಥ್ಯಾ ದೃಷ್ಟಿಗಳು ಹೋಗ್ತಾ ಇಲ್ವಾ ಅಲ್ಲಿ? ಮಿಥ್ಯಾ ದೃಷ್ಟಿಗಳು ಸಹ ಇವ್ರ ಜೊತೆ ಹೋದ್ರೆ ಅವರು ಸಹ ಸಮ್ಯಕ್ತವನ್ನು ಗ್ರಹಣ ಮಾಡ್ತಾರೆ. ಹಾಗಾಗಿ ಸಮ್ಯಕ್ ದೃಷ್ಟಿ ಮತ್ತು ಮಿಥ್ಯಾ ದೃಷ್ಟಿ ಇಬ್ಬರು ಜನ ದೇವತೆಗಳು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿದೆ. ಹೌದಲ್ವಾ? ಹೌದು, ಕನ್ಫರ್ಮ್ ಇದೆಯಾ? ಕನ್ಫರ್ಮ್ ಇದೆ. ಇಂದುಮತಿಯವರು ಹೇಳಿದ್ರು ನಿಮ್ದು ಕನ್ಫರ್ಮ್ ಇದೆಯಾ ಅಥವಾ ಸಮ್ಯಕ್ ದೃಷ್ಟಿ ದೇವತೆಗಳು ಮಾತ್ರ ಹೋಗ್ತಾರೆ? ಯಾವಾಗ್ಲಾದ್ರೂ ಮಿಥ್ಯಾ ದೇವತೆಗಳು ಹೋದ್ರ ಸಮ್ಯಕ್ತ ಪ್ರಾಪ್ತಿ ಮಾಡ್ಕೋಬಹುದ್ರಿ. ಮಿಥ್ಯಾ ದೃಷ್ಟಿಗಳು ಹೋದ್ರೆ ಸಹ ಸಮ್ಯಕ್ತವನ್ನ ಪ್ರಾಪ್ತಿ ಪ್ರಾಪ್ತ ಮಾಡ್ಕೊಂಡ್ರೆ ಅವರು ಸಹ ಹೋಗುದು. ಹಾಗಾಗಿ ದೇವತೆಗಳು ಸಮ್ಯಕ್ ದೃಷ್ಟಿ ಆಗಲಿ ಅಥವಾ ಮಿಥ್ಯಾ ದೃಷ್ಟಿ ಆಗಿರಲಿ ಅವರು ಕೂಡ ನಂದೀಶ್ವರ ದ್ವೀಪಕ್ಕೆ ಹೋಗಲು ಸಾಧ್ಯವಿದೆ. ಆದ್ರೆ ಮಾನುಷೋತ್ತರ ಪರ್ವತ ಇರುತ್ತೆ ಅಲ್ಲ, ಆ ಮಾನುಷೋತ್ತರ ಪರ್ವತದ ಹೊರಗಡೆ ಅಂದ್ರೆ ಪುಷ್ಕರವರ ದ್ವೀಪದ ಮಧ್ಯದಲ್ಲಿ ಒಂದು ಪರ್ವತವಿದೆ. ಆ ಪರ್ವತದ ಹೆಸರು ಮಾನುಷೋತ್ತರ ಪರ್ವತ. ಆ ಮಾನುಷೋತ್ತರ ಪರ್ವತದ ಆಚೆಗಡೆ ಯಾರು ಮನುಷ್ಯರಾಗ್ಲಿ, ವೃದ್ಧಿಧಾರಿ ಮುನಿಗಳಾಗ್ಲಿ, ವಿದ್ಯಾಧರರಾಗ್ಲಿ ಅಲ್ಲಿಕ್ಕೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಮಾನುಷೋತ್ತರ ಪರ್ವತದ ಆಚೆಗಡೆಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ನಂದೀಶ್ವರ ದ್ವೀಪಕ್ಕೆ ಕೇವಲ ದೇವತೆಗಳು ಮಾತ್ರ, ಸ್ವರ್ಗದಲ್ಲಿನ ದೇವಿ ದೇವತೆಗಳು ಮಾತ್ರ ಹೋಗ್ಲಿಕ್ಕೆ ಸಾಧ್ಯವಿದೆ. ಢಾಯಿ ದ್ವೀಪದ ವಿಸ್ತಾರ ಎಷ್ಟಿದೆ? 45 ಲಕ್ಷ ಯೋಜನ. 45 ಲಕ್ಷ ಯೋಜನ ಢಾಯಿ ದ್ವೀಪ ಇದೆ. ಅದರ ಹೊರಗಡೆ ಢಾಯಿ ದ್ವೀಪವಿಲ್ಲ, ಅದು ಭೋಗಭೂಮಿ ಆಗಿರುತ್ತದೆ. ಈ ಪರ್ವ ದಿನಗಳಲ್ಲಿ ಯಾವ ವಿಧಾನವನ್ನು ಮಾಡ್ಲಿಕ್ಕೆ ಶುರು ಮಾಡ್ತಾ ಇದ್ದಾರೆ? ನಂದೀಶ್ವರ ಸಿದ್ಧಚಕ್ರ ಸಿದ್ಧಚಕ್ರ ಆರಾಧನೆ. ನಂದೀಶ್ವರ ಸಿದ್ಧಚಕ್ರ ಆರಾಧನೆ. ಸಿದ್ಧಚಕ್ರ ಆರಾಧನೆ. ನಂದೀಶ್ವರ ಇದು ಅಷ್ಟಾನಿಕ ಪರ್ವದಲ್ಲಿ ನಂದೀಶ್ವರ ವಿಧಾನವೂ ಕೂಡ ಇದೆ ಮತ್ತು ಸಿದ್ಧಚಕ್ರ ವಿಧಾನವೂ ಕೂಡ ಇದೆ. ಎರಡು ಮುಖ್ಯವಾಗಿ ನಂದೀಶ್ವರ ದೀಪ ಮಂಡಲ ವಿಧಾನ ಮಾಡ್ತಾರೆ. ಇಲ್ಲದೆ ಇರೋರು ಮಾಡ್ಬೇಕು ಅಂದ್ರೆ ಸಿದ್ಧಚಕ್ರ ವಿಧಾನ ಮಾಡ್ತಾರೆ. ಕಂಪಲ್ಸರಿ ನಂದೀಶ್ವರ ದೀಪ ಮಂಡಲ ವಿಧಾನನೇ ಮಾಡೋದು ಹೆಚ್ಚಿಗೆ. ಈಗ ಸಿದ್ಧಚಕ್ರ ವಿಧಾನ ಅಂತ ಹೇಳಿ ಅದು ಕೂಡ ರೂಢಿಯಲ್ಲಿ ಬಂದಿದೆ. ಇನ್ನು ಮುಂದೆ ತೀರ್ಥಂಕರ ಶಾಂತಿನಾಥರು. ಶಾಂತಿನಾಥ್ ತೀರ್ಥಂಕರ ಬಗ್ಗೆ ಒಂದ್ ಸ್ವಲ್ಪ ತಿಳಿದುಕೊಳ್ಳೋಣ. ತೀರ್ಥಂಕರ್ ಶಾಂತಿನಾಥರ ತಂದೆ ತಾಯಿ ಹೆಸರೇನು? ಐರಾದೇವಿ ತಾಯಿ ಹೆಸರು. ವಿಶ್ವಸೇನ ತಂದೆ ಹೆಸರು.
ವಿಶ್ವಸೇನ ತಂದೆ ಹೆಸರು, ತಾಯಿ ತಾಯಿ ಹೆಸರು? ತಾಯಿ ಹೆಸರು ಹೆಸರು ಐರಾದೇವಿ. ಐರಾದೇವಿ. ಹಾ. ತೀರ್ಥಂಕರರು ಯಾವಾಗ ಗರ್ಭದಲ್ಲಿ ಬರುವರು? ತಿಥಿ ಮತ್ತು ನಕ್ಷತ್ರ. ಭಾದ್ರಪದ ಕೃಷ್ಣ ಸಪ್ತಮಿಯ ದಿನ ಭರಣಿ ನಕ್ಷತ್ರದಲ್ಲಿ ಹಾ. ರಾತ್ರಿಯ ಭಾದ್ರಪದ 4ನೇ ಭಾಗದಲ್ಲಿ ಅವರಿಗೆ ಪುತ್ರರತ್ನ ಜನನ. ಭಾದ್ರಪದ ಕೃಷ್ಣ ಸಪ್ತಮಿಯ ದಿನ ಭರಣಿ ಭರಣಿ ನಕ್ಷತ್ರದಲ್ಲಿ ನಕ್ಷತ್ರದಲ್ಲಿ ಜನನ. ಅವಾಗಿಲ್ಲಾದ್ರೆ ಅವರ ತಾಯಿ 16 ಸ್ವಪ್ನಗಳನ್ನ ಕಾಣ್ತಾರೆ. ಹ್ಮ್ ಮತ್ ಆ ತೀರ್ಥಂಕರ ಜನನ ಯಾವಾಗ ಆಗತ್ತೆ? ಜ್ಯೇಷ್ಠ ಕೃಷ್ಣ ಚತುರ್ದಶಿ. ಜ್ಯೇಷ್ಠ ಕೃಷ್ಣ ಚತುರ್ದಶಿ ದಿನ ಹಾ. ಬಾಲಕ ತೀರ್ಥಂಕರ ಬಾಲಕ ಶಾಂತಿ ಕುಮಾರರ ಜನ್ಮವೂ ಆಗತ್ತೆ. 3 ಕಲ್ಯಾಣಗಳು ಇದೇ ತಿಥಿಲಿ ಆಗಿದೆ. ಜ್ಯೇಷ್ಠ ಕೃಷ್ಣ 3 ಕಲ್ಯಾಣಗಳು: ದೀಕ್ಷಾ ಕಲ್ಯಾಣ, ತಪ ಮೋಕ್ಷ ಕಲ್ಯಾಣ, ಮೋಕ್ಷ ಆ, ಕಲ್ಯಾಣ. ಜನ್ಮ ಕಲ್ಯಾಣ. 3 ಕಲ್ಯಾಣನು ಇದೇ ತಿಥಿನಲ್ಲೇ ಆಗಿದೆ. ಹಾ. ನೆನ್ಪಿನಲ್ಲಿ ಇಟ್ಕೊಂಡಿದ್ದಾರಲ್ಲ. ಈಗ ಮೊನ್ನೆ ಆಗಿದ್ದಲ್ಲಮ್ಮ ದೀದಿ. ಈಗ ಮೊನ್ನೆ ಚತುರ್ದಶಿ ಆಯ್ತಲ್ಲ, ಅವತ್ತು ಇದೆ. ಮತ್ತೆ ಚತುರ್ದಶಿ ಮೊನ್ನೆ ಇನ್ನೂ ಆಗಿದ್ದಲ್ಲ ಇದು. ಗುರುವಾರ ದಿವಸ. 4ನೇ ತಾರೀಕಿಗೆ ಮೊನ್ನೆ. ಹ್ಮ್ ಜ್ಯೇಷ್ಠ ಮಾಸದಾಗ ಕೃಷ್ಣ ಹಾ. ಈ ಮನಿ ಅಮಾಸಿಗೆ. ಶಾಂತಿನಾಥ ಭಗವಂತರ ಆಯುಷ್ಯ ಎಷ್ಟಿತ್ತು? 1,00,000 ವರ್ಷ ಆಯುಷ್ಯಿತ್ತು. 1,00,000 ವರ್ಷ. ತೀರ್ಥಂಕರ ಬಾಲಕರಿಗೆ ಜನ್ಮವಾಗುತ್ತಲೇ ಎಷ್ಟು ಜ್ಞಾನಗಳು ಆಗುತ್ತವೆ? 3 ಜ್ಞಾನ. 3 ಜ್ಞಾನ. ಮೂರ 3 ಜ್ಞಾನಗಳು. 3 ಜ್ಞಾನ ಯಾವ್ಯಾವು? ಮತಿ, ಶ್ರುತ, ಅವಧಿ. ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ. ಅವಧಿ ಜ್ಞಾನನು ಕೂಡ ಆಗುತ್ತಾ? ಹೌದು, ಜನ್ಮದಿಂದಲೇ ಇರುತ್ತೆ. ಜನ್ಮದಿಂದಲೇ ಇರುತ್ತಾ? ಅವರು ಆ ಟೈಮ್ದಲ್ಲಿ ಯಾವುದೇ ವೃದ್ಧಿ ತಪಸ್ಸನ್ನ ಮಾಡಿರೋದಿಲ್ಲ. ಆದರೆ ಹೇಗಿರುತ್ತೆ ಅವರಿಗೆ ಅವಧಿ ಜ್ಞಾನ? ಮತಿಸ್ಮೃತ ಎರಡು ಕೂಡ ಎಲ್ಲ ಜೀವಿಗಳಿಗೆ ಇರುತ್ತೆ. ಎಲ್ಲರಿಗೂ ಇರ್ತದ. ಮುಂದಿನ ಜನ್ಮದಲ್ಲಿ. ಇವರಿಗೆ ಅವಧಿ ಜ್ಞಾನ ಜನ್ಮದಿಂದಲೇ ಬರುತ್ತೆ. ಹೇಗೆ? ಇರೋದ್ರಿಂದ ತೀರ್ಥಂಕರಾಗೋದ್ರಿಂದ ದೀಕ್ಷಾ ಕಲ್ಯಾಣ ಆದ ತಕ್ಷಣ ಮನಪರ್ಯಾಜ್ಞಾನ ಬರ್ತದೆ. ಏನು ಕ್ಲಿಯರ್ ಕಾಣಿಸ್ತಾ ಆವಾಜ್ ಕ್ಲಿಯರ್ ಆಗಿ ಬರ್ಲಿಲ್ಲ. ಡಿಸ್ಟರ್ಬ್ ಆಗ್ತಾ ಇದೆ. ಶೀಲಾ ಪದ್ಮಪ್ರಭಾ ಅವ್ರೆ, ನಿಮ್ಮ ಆವಾಜ್ ಕ್ಲಿಯರ್ ಬರ್ತಾ ಇಲ್ಲ. ಇನ್ನೊಂದ್ಸಲ ಹೇಳ್ರಿ. ರೇಂಜ್ ಬರುವಂತ ಜಾಗದಲ್ಲಿ ಹೋಗಿ ನೀವು ಕೂತ್ರೆ ಚೆನ್ನಾಗಿರತ್ತೆ. ಅಲ್ಲೇ ಕುಳ್ತಿದ್ದೀನಿ ದೀದಿ. ಆದ್ರೆ ಸ್ವಲ್ಪ ಕ್ಲೌಡಿ ಕ್ಲೈಮೇಟ್, ಹಾ. ಅದರಿಂದ ಇನ್ನೊಂದ್ಸಲ ಹೇಳಲು ಡಿಸ್ಟರ್ಬ್ ಪ್ರಯತ್ನ ಆಗ್ತದೆ. ಜನ್ಮದಿಂದಲೇ ಅವ್ರಿಗೆ ಅವರು ಮುಂದೆ ತೀರ್ಥಂಕರಾಗೋದ್ರಿಂದ ಅವ್ರಿಗೆ ಜನ್ಮದಿಂದಲೇ ಮತಿ, ಶ್ರುತ, ಅವಧಿ ಜ್ಞಾನ ಇರುತ್ತೆ. ಮತ್ತೆ ದೀಕ್ಷೆ ತಗೊಂಡ ತಕ್ಷಣ ಅವರಿಗೆ ಮನಪರ್ಯಾಯ ಜ್ಞಾನ ಕೂಡ ಪ್ರಾಪ್ತಿ ಆಗುತ್ತೆ. ಆದ್ರೆ ನಾನು ಕೇಳಿರೋದು ಅವಧಿ ಜ್ಞಾನ ಜನ್ಮದಿಂದಲೇ ಅವರು ತಪಸ್ಸ ಮಾಡೋದಿಲ್ಲ. ಆದ್ರೆ ಅವ್ರಿಗೆ ಅವಧಿ ಜ್ಞಾನ ಹೇಗೆ ಬರುತ್ತೆ? ಹಿಂದಿನ ಭವದಿಂದ. ಹಿಂದಿನ ಭವದ್ದು. ಹಿಂದಿನ ಭವದ್ದ? ಹಾ. ಹಿಂದಿನ ಭವದಿಂದ ಬಂದಿರತ್ತೆ ಅಲ್ವಾ? ಹಾ.
ನೋಡಿ. ಬ್ಯಾಗ್ ಎತ್ತ ಹ? ಇಲ್ಲ ದೀದಿ, ಅದೊಂದು ಅವ್ರದ್ದು ಜನ್ಮದ ವಿಶೇಷ. ಜನ್ಮದ ವಿಶೇಷ. ತೀರ್ಥಂಕರ ಜನ್ಮದ ವಿಶೇಷಗಳಲ್ಲಿ ಅದು ಒಂದು. ಹ್ಮ್ ನೋಡಿ, ಭವದಿಂದ ಭವಾಂತರವಾಗುವಂತ ಒಂದು ಅವಧಿ ಜ್ಞಾನ ಇದೆ. ಅದು ತೀರ್ಥಂಕರ ಬಾಲಕರ ಜನ್ಮವಾಗುತ್ತಲೇ ಅವರಿಗೆ ಅವಧಿ ಜ್ಞಾನ ಕೂಡ ಭವದಿಂದ ಭವಾಂತರವಾದ ಅನುಗಾಮಿ ಅವಧಿ ಜ್ಞಾನವು ಅವರಿಗೆ ಆಗಿರತ್ತೆ. ಅದಕ್ಕಾಗಿ ಅನುಗಾಮಿ ಅವಧಿ ಜ್ಞಾನ ಇರೋದ್ರಿಂದ ಅದು ಅವರ ಜೊತೆನೆ ಬಂದಿರತ್ತೆ. ಅದಕ್ಕಾಗಿ ತೀರ್ಥಂಕರ ಬಾಲಕರಿಗೆ ಜನ್ಮವಾಗುತ್ತಲೇ ಅವಧಿ ಜ್ಞಾನವು ಪ್ರಕಟವಾಗುತ್ತದೆ. ತಿಳಿಯಿತಾ? ತಿಳಿತು. ಇನ್ನು ಶಾಂತಿನಾಥ್ ಕುಮಾರನಿಗೆ ಎಷ್ಟು ವರ್ಷಗಳ ನಂತರ ವೈರಾಗ್ಯ ಉತ್ಪನ್ನವಾಗತ್ತೆ? ಶಾಂತಿ ಕುಮಾರರಿಗೆ ಎಷ್ಟು ವರ್ಷಗಳ ನಂತರ ವೈರಾಗ್ಯ ಉತ್ಪನ್ನವಾಗುತ್ತೆ? ಯಾರು ಹೇಳ್ತೀರಾ? 25,000 ವರ್ಷ. 25,000 ವರ್ಷಗಳು ಕಳೆದ ನಂತರ ಅವರಿಗೆ ವೈರಾಗ್ಯ ಉತ್ಪನ್ನವಾಗತ್ತೆ. ಶಾಂತಿಕುಮಾರಿಗೆ 3 ಪದಗಳಿದ್ದವಲ್ಲ, ಪದವಿಗಳು ಯಾವ್ಯಾವು? ತೀರ್ಥಂಕರ, ಚಕ್ರವರ್ತಿ, ಕಾಮದೇವ. ತೀರ್ಥಂಕರ, ಚಕ್ರವರ್ತಿ ಮತ್ತು ಕಾಮದೇವ, ಈ ರೀತಿ 3 ಪದಗಳಿದ್ದವು. ಚಕ್ರವರ್ತಿಗೆ ಎಷ್ಟು ರತ್ನಗಳು ಲಭಿಸುವವು? 14 ರತ್ನಗಳು. ಚಕ್ರವರ್ತಿ ಆದ ನಂತರ 14 ರತ್ನಗಳು ಅವರಿಗೆ 9 ನಿಧಿಗಳು ಮತ್ತು 9 ನಿಧಿಗಳು ಪ್ರಾಪ್ತವಾಗುತ್ತವೆ. ವೈರಾಗ್ಯದ ಕಾರಣ, ಶಾಂತಿಕುಮಾರರಿಗೆ ವೈರಾಗ್ಯವಾಗಲು ಕಾರಣ ಕನ್ನಡಿಯಲ್ಲಿ ಪ್ರತಿಬಿಂಬ ನೋಡ್ಕೊಂಡಿದ್ದು. ಕನ್ನಡಿಯಲ್ಲಿ ಪ್ರತಿಬಿಂಬ ನೋಡ್ಕೊಂಡು. ಶಾಂತಿಕುಮಾರರ ಜೊತೆ ಎಷ್ಟು ರಾಜರು ಮುನಿ ದೀಕ್ಷೆಯನ್ನು ಧಾರಣ ಮಾಡಿದರು? 1000 ರಾಜರು. 1000 ರಾಜರು ಮುನಿ ದೀಕ್ಷೆಯನ್ನು ಗ್ರಹಣ ಮಾಡಿದರು. ಶಾಂತಿಕುಮಾರರ ದೀಕ್ಷೆ ಆದ ನಂತರ ದೇವತೆಗಳು ಬಂದು ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗ್ತಾರಲ್ಲ, ಆ ಪಲ್ಲಕ್ಕಿಯ ಹೆಸರೇನು? ಸರ್ವಾರ್ಥ ಸಿದ್ಧಿ. ಸರ್ವಾರ್ಥ ಸಿದ್ಧಿ ಎಂಬ ಪಲ್ಲಕ್ಕಿ. ಸರ್ವಾರ್ಥ ಸಿದ್ಧಿ ಎಂಬ ಪಲ್ಲಕ್ಕಿ. ಅವರು ಯಾವ ವನದಲ್ಲಿ ಹೋಗುವರು? ಆಮ್ರವನ. ಸಹಸ್ರನಾಮ. ಸಹಸ್ರಾಮ್ರವನ. ಆಮ್ರವನ. ಶಾಂತಿಕುಮಾರರಿಗೆ ಪ್ರಥಮ ಆಹಾರವನ್ನು ಯಾರು ನೀಡಿದರು? ರಾಜ ಸುಮಿತ್ರ ಪರಿವಾರದ ಆಹಾರದಾನ ಮಾಡಿದರು. ರಾಜ ಸುಮಿತ್ರ ಹಾಗೂ ಅವರ ಪರಿವಾರದವರು ಪ್ರಪ್ರಥಮವಾಗಿ ಮುನಿ ಶಾಂತಿನಾಥರಿಗೆ ಆಹಾರ ದಾನವನ್ನು ಮಾಡಿದರು. ಇನ್ನು ಅವರಿಗೆ ಕೇವಲ ಜ್ಞಾನ ಯಾವಾಗ ಆಯಿತು? ಮುನಿ ಶಾಂತಿನಾಥರಿಗೆ ಕೇವಲ ಜ್ಞಾನ ಯಾವಾಗ ಆಯಿತು? ಪೌಷ ಶುಕ್ಲ ದಶಮಿ. ಪೌಷ ಶುಕ್ಲ ದಶಮಿ ದಿನ ಕೇವಲ ಜ್ಞಾನವಾಯಿತು. ಅರಿಹಂತ ಶಾಂತಿನಾಥರಿಗೆ ಎಷ್ಟು ಜನ ಗಣಧರರಿದ್ದರು? 36.
36 ಗಣಧರರಿದ್ದರು. ಮುನಿಗಳು 62,000 ಮುನಿಗಳಿದ್ದರು. ಆರಿಕೆಯರು 60,350. 50. 60,350 ಆರಿಕೆಯರಿದ್ರು. ಹಾ ರೀ. ಅದೇ ರೀತಿ ಶ್ರಾವಕರು ಎಷ್ಟು ಜನ ಇದ್ರು? 1 ಲಕ್ಷ ಶ್ರಾವಕರಿದ್ರು. 3 ಲಕ್ಷ ಸಾವಿಕೆ 1 ಲಕ್ಷ ಶ್ರಾವಕ ಮತ್ತು ಆರ್ಯದಾಸಿ ಆದಿ 3 ಲಕ್ಷ ಶ್ರಾವಕರಿದ್ರು. ಶ್ರಾವಕಿಯರಿದ್ದರು. ಶ್ರಾವಕಿಯರು 1 ಲಕ್ಷ, ಶ್ರಾವಕರು 3 ಲಕ್ಷ. 3 ಲಕ್ಷ. ಶ್ರಾವಕರ 1 ಲಕ್ಷ ರೀ, ಶ್ರಾವಿಕಿಯರ 3 ಲಕ್ಷ. ಹೌದು. ಶ್ರಾವಕರು 1 ಲಕ್ಷ ಶ್ರಾವಕ ಮತ್ತು ಶ್ರಾವಿಕಿಯರು 1 ಲಕ್ಷ, ಶ್ರಾವಕಿಯರು 3 ಲಕ್ಷ. ಶ್ರಾವಕಿಯರು 3 ಲಕ್ಷ. ತತ್ವಗಳು ಎಷ್ಟು? 7. ಆಮೇಲೆ ದ್ರವ್ಯಗಳು 6. ಪದಾರ್ಥಗಳು 9. 9. ಮೋಕ್ಷ ಇವರಿಗೆ ಯಾವ ದಿನ ಮೋಕ್ಷ ಪ್ರಾಪ್ತಿಯಾಗತ್ತೆ? ಮೋಕ್ಷ ಕೃಷ್ಣ ದಿನ ಕೃಷ್ಣ ಚತುರ್ದಶಿಯ ದಿನ ಸಂಪೂರ್ಣ ಕೃಷ್ಣ ಚತುರ್ದಶಿಯ ದಿನ. ಯಾವ ಕೃಷ್ಣ? ಜ್ಯೇಷ್ಠ ಕೃಷ್ಣ. ಜ್ಯೇಷ್ಠ ಕೃಷ್ಣ ಚತುರ್ದಶಿಯ ದಿನ ಮೋಕ್ಷವಾಗತ್ತೆ. ಈ ರೀತಿ ಶಾಂತಿನಾಥ್ ತೀರ್ಥಂಕರ ಪರಿಚಯವನ್ನು ನೋಡಿದ್ದೀರಾ? ಆದ್ರೆ ನೀವು ಎಲ್ಲರೂ ಬುಕ್ಸ್ ಮುಂದೆ ತೆಗೆದಿಟ್ಟು ನೋಡ್ತಾ ಇದ್ದೀರಲ್ಲ, ಹೇಳ್ತಾ ಇದ್ದಾರ? ಹೌದು. ನೀವು ಹೇಳಿ 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 ನಮ್ಗೆ ಬಾಯರ್ಟ್ ಮಾಡಿಸ್ಬೇಕೀಗ. ನನ್ನ ಪ್ರಯತ್ನವನ್ನ ನಾ ಮಾಡ್ತಾ ಇದ್ದೀನಿ, ಆದ್ರೆ ನೀವು ಅದ್ರ ಜೊತೆ ನೆನಪಿನಲ್ಲಿ ನಮ್ದು ಪ್ರಯತ್ನ ಆಗ್ತಾ ಇದೆ. ನೀವು ನೆನಪಿನಲ್ಲಿ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ. ಹಾ ರೀ. ಆಯ್ತು. ದಾನದಲ್ಲಿ ಎಷ್ಟು ಪ್ರಕಾರಗಳು? 4. 4 ರೀ. 4 ಪ್ರಕಾರಗಳು. ಹಾ ರೀ. ಆಮೇಲೆ ನವದಾ ಭಕ್ತಿ ಯಾವಾಗ ಮಾಡ್ತೀರಾ ನೀವು? ನವದಾ ಭಕ್ತಿ ಯಾವ ದಾನಕ್ಕೆ ಸಂಬಂಧಿಸಿದ್ದು? ಮುನಿಗಳ ಆಹಾರ ಆಹಾರಕ್ಕೆ ಬರುವ ಸಮಯದಲ್ಲಿ ಆಹಾರ ಕೊಡುವಾಗ ಮುನಿಗಳಿಗೆ ಆಹಾರ ಆಹಾರ ಕೊಡುವುದರ ಆಹಾರ ದಾನಕ್ಕೆ ಸಂಬಂಧಿಸಿದ ನವದಾ ಭಕ್ತಿಯಾಗಿದೆ. ನವದಾ ಭಕ್ತಿಯಲ್ಲಿ ಏನೇನ್ ಮಾಡ್ತೀರಾ ನೀವು? ಇದನ್ನು ನೋಡದೆ ಹೇಳ್ಬೋದು ನೀವು. ಪಡಗಾನ, ಉಚ್ಚಾಸನ, ಪಾದ ಪ್ರಕ್ಷಾಲನ, ಪಾದ ಪ್ರಕ್ಷಾಲನ, ಪೂಜನ, ನಮಸ್ಕಾರ, ಮನಃಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ, ಆಹಾರ ಜಲಶುದ್ಧಿ. ಜಲಶುದ್ಧಿ ಐತ್ರಿ. ನವದಾ ಭಕ್ತಿ ಅಂತ ಹಾ. ಮುನಿಗಳು ಬರ್ತಾರ ನಿಮ್ಮ ಊರಿಗೆ? ಬರ್ತಾರೆ. ಬಂದ ನಂತರ ಎಲ್ಲರೂ ನವದಾ ಭಕ್ತಿ ಮಾಡ್ತಿರಲ್ಲ? ಮಾಡ್ತೀವಿ. ಹಾಗಾಗಿ ಇದನ್ನ ನೋಡದೆ ಮತ್ತೊಮ್ಮೆ ಯಾರು ಹೇಳ್ತೀರಾ? ನೋಡದೆ ಹೇಳ್ಬೇಕು, ಪ್ರಾಮಾಣಿಕವಾಗಿ ಹೇಳ್ಬೇಕು. ನಮ್ ಊರಾಗ್ರಿ ನೇಮ್ ಸಾಗರ್ ಮಹಾರಾಜ್ರಿ 9 ತಿಂಗಳು ಇದ್ರಿ. 9 ತಿಂಗಳು ಹಾ ಗೊತ್ತುಂಟು. ಹಾಗಾಗಿ ನೀವೇ ಹೇಳಿ. 1 ತಿಂಗಳು ಎಕ್ಸ್ಟ್ರಾ ಹೇಳ್ತಾರಿದ್ದೀರಿ. ಆದಷ್ಟು ಮಾತು ವಾಪಸ್ ಬರ್ಲಿ ಅಂತ ಹೇಳ್ರಿ. ಬರ್ಲಿ, ನಿಮ್ ಭಾವನೆ ಅಂತೆ ಆಗಲಿ. ನೀನೇ ನೀವೇ ಹೇಳ್ತೀರಾ? ಏನ್ ಹೇಳಿದ್ರಿ? ನವದಾ ಭಕ್ತಿಗಳು ಯಾವ್ಯಾವ ಅನ್ನೋದು ಹೇಳ್ಬೇಕು. ಪಡಗಾನ, ಉಚ್ಚಾಸನ, ಪಾದ ಪ್ರಕ್ಷಾಲನ, ಪೂಜನ, ನಮಸ್ಕಾರ ಮಾಡುವುದು, ಮನಃಶುದ್ಧಿ, ವಚನ ಶುದ್ಧಿ, ಕಾಯ ಶುದ್ಧಿ ಮತ್ತು ಆಹಾರ ಜಲಶುದ್ಧಿ ಇದೆ. ಹಾ ರೀ. ಇದನ್ನು ನವದಾ ಮಾವನ್ ಸೌದತ್ತಿ ಅವರು ಮತ್ತೊಮ್ಮೆ ಹೇಳ್ತೀರಾ? ಹಾ ರೀ. ಪಡಗಾನ, ಹಾ,
ಪಾದ ಪ್ರಕ್ಷಾಲನ ಹಾ. ಪೂಜನ ಉಚ್ಚಾಸನ ಉಚ್ಚಾಸನ ಇದ್ರಿ ಮನಶುದ್ಧಿ ವಚನ ಅಲ್ಲ, ಶುದ್ಧಿ ನಮ್ಮ- ಕಾಯ ಶುದ್ಧಿ ಆಹಾರ ಶುದ್ಧಿ ನವದಾ ಭಕ್ತಿಯಿಂದ 6 ಕೊಟ್ರಿ. ಅಕ್ಕ ಅಷ್ಟಕ ನಮಸ್ಕಾರ ಎಷ್ಟು ಮಾಡುವುದು ಎಷ್ಟು ಜನ ಎಷ್ಟು ಪಡ್ಗ ಭಕ್ತಿಗಳು ಹೇಳಿದ್ರಿ ನೀವು? 9. ಅಷ್ಟಕ ಮಾಡ್ಕೊಲ್ದ ಆಹಾರ ಕೊಡ್ತೀನಕ್ಕ. ಹೇಳೇನೆ ಇದು ಇಲ್ಲ ನಮಸ್ಕಾರ ಮಾಡುವುದು ಹೇಳಲಿಲ್ಲ. ಉಚ್ಚಾಸನ ಹೇಳಲಿಲ್ಲ. ಪಡಗ ಅನ್ರಿ ಹಾ. ಪಡಗಾನ ಪಾದ ಪ್ರಕ್ಷಾಲನ್ರಿ ಉಚ್ಚಾಸನ ಹಾ ಉಚ್ಚಾಸನ ಪಾದ ಪ್ರಕ್ಷಾಲನ ರೀ ಪೂಜನ್ರಿ ಹಾ. ನಮಸ್ಕಾರ ವಂದನ ನಮಸ್ಕಾರ ವಂದನ ಮನಶುದ್ಧಿ ಮನಶುದ್ಧಿ ವಚನ ಶುದ್ಧಿ ಕಾಯ ಶುದ್ಧಿ ಆಹಾರ ಶುದ್ಧಿ ರೀ ಆಹಾರ ಜಲ ಶುದ್ಧಿ ರೀ 9 ಆದ್ರೂ ತಿಂತಿ 9 ಆದ್ರೆ ಹಾ. ಮಹಾರಾಜದ 8 ತಿಂಗಳು ನೀವು ಚಾತುರ್ಮಾಸ ಮಾಡಿಸಿದ್ದೀರಾ. ಯಾವ ಅದಕ್ಕ ಹಾಗಾಗಿ ನವದಾ ಭಕ್ತಿಯನ್ನು ಹೇಳ್ಬೇಕಾದ್ರೆ ಇಬ್ರು ಜನ ಕೂಡಿ ಇಲ್ಲಾದ್ರೆ ಹೇಳ್ತಾ ಇದ್ದೀರಾ. ನಾವ್ ಇಬ್ರು ಇರ್ತೀವಿ ಹೇಳ್ರಿ ದಿಜಿ ಕ್ಲಾಸಿಗೆ ರೀ ಪಾರ್ಟ್ನರ್ಶಿಪ್ ಮೇಲೆ ಇನ್ ಮುಂದೆ ಪಾತ್ರರು ಎಷ್ಟು ಜನ? 3. 3 ಜನ ಪಾತ್ರರಿದ್ದಾರೆ. ಯಾರ್ಯಾರು? ಉತ್ತಮ ಪಾತ್ರ, ಮಧ್ಯಮ ಪಾತ್ರ, ಜಗನ್ಯ ಪಾತ್ರ. ಜಗನ್ಯ ಪಾತ್ರ ಉತ್ತಮ ಪಾತ್ರ, ಮಧ್ಯಮ ಪಾತ್ರ ಹಾಗೂ ಜಗನ್ಯ ಪಾತ್ರ. ಜಗನ್ಯ ಪಾತ್ರ ಉತ್ತಮ ಪಾತ್ರದಲ್ಲಿ ಯಾರ್ಯಾರು ಬರ್ತಾರೆ? ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು. ಹಾ. ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು. ಇಲ್ಲಿ ಕೇವಲ ಮಹಾವ್ರತಿಗಳಂದ್ರೆ ನಡೆಯುತ್ತೆ. ಆದ್ರೂ ಆಚಾರ್ಯರು, ಉಪಾಧ್ಯಾಯರು, ಸಾಧುಗಳು ಇವರೆಲ್ಲರೂ ಕೂಡಿ ಮಹಾವ್ರತವನ್ನ ಧಾರಣೆ ಮಾಡಿರ್ತಾರೆ. ಹಾಗಾಗಿ ಇವರು ಉತ್ತಮ ಪಾತ್ರದಲ್ಲಿ ಬರ್ತಾರೆ. ಆಮೇಲೆ ಮಧ್ಯಮ ಪಾತ್ರದಲ್ಲಿ ಆರಿಕೆಯರು, ಐಲಕರು, ಕ್ಷುಲ್ಲಕರು, ಪ್ರಥಮಧಾರಿ ಶ್ರಾವಕರು ಮಧ್ಯಮ ಪಾತ್ರ ಎನಿಸಿಕೊಳ್ಳುವರು. ಆರಿಕೆಯರು, ಐಲಕರು, ಕ್ಷುಲ್ಲಕರು ಮತ್ತು ಪ್ರತಿಮಾಧಾರಿ ಶ್ರಾವಕರು ಮಧ್ಯಮ ಪಾತ್ರದಲ್ಲಿ ಬರುವರು. ಜಗನ್ಯ ಪಾತ್ರದಲ್ಲಿ ಅವಿರತ ಸಮ್ಯಕ್ ದೃಷ್ಟಿಗಳು ಜಗನ್ಯ ಪಾತ್ರದಲ್ಲಿ ಬರುವರು. ಅವಿರತ ಸಮ್ಯಕ್ ದೃಷ್ಟಿಗಳು ಜಗನ್ಯ ಪಾತ್ರದಲ್ಲಿ ಬರ್ತಾರೆ. ಇನ್ನು ನಾವು ದಾನದಲ್ಲಿ 4 ಪ್ರಕಾರ ಅಂತ ಹೇಳಿ ತಿಳಿದುಕೊಂಡಿದ್ದೇವಲ್ಲ. ಹಾಗಾದ್ರೆ ಆ ದಾನದಲ್ಲಿ ಶಾಸ್ತ್ರದಾನ ಅಂತ ಹೇಳಿ ಬರುತ್ತೆ. ಆ ಶಾಸ್ತ್ರದಾನ ಅಂದರೇನು? ಚತುರ್ವಿಧ ಸಂಘಗಳಿಗೆ ಜ್ಞಾನದ ವೃದ್ಧಿಗಾಗಿ ಅವ್ರಿಗೆ ಶಾಸ್ತ್ರದ ರೂಪದಲ್ಲಿ ಕೊಡುವುದನ್ನು ಜ್ಞಾನದಾನ ಎನ್ನುವರು. ಚತುರ್ವಿಧ ಸಂಘಗಳಿಗೆ ಜ್ಞಾನದ ವೃದ್ಧಿಗಾಗಿ ಅವರಿಗೆ ಶಾಸ್ತ್ರವನ್ನು ಕೊಡುವುದು, ಕೊಡುವುದು, ಉಡುಗೊರೆಯಾಗಿ ಕೊಡುವುದು. ಅದು ಉಪಹಾರ ಇದೆಯಲ್ಲ, ಅದ ಉಪಹಾರ ತೆಗೆದು ಉಡುಗೊರೆ ಮಾಡಿಕೊಳ್ಳಿ. ಉಡುಗೊರೆಯನ್ನು ಉಡುಗೊರೆ ರೂಪದಲ್ಲಿ ಕೊಡುವುದಕ್ಕೆ ಶಾಸ್ತ್ರದಾನ ಅಥವಾ ಜ್ಞಾನದಾನ ಅಂತ ಹೇಳಿ ಕರಿತೀವಿ. ಇನ್ನು ಇದರಲ್ಲಿ ಔಷಧ ದಾನ ಅಂದರೆ ಏನು? ಚತುರ್ವಿಧ ಸಂಘದ ಕಷ್ಟವನ್ನು ದೂರ ಮಾಡುವ ಹಾಗೂ ಅವರ ಅನುಕೂಲವಾಗುವ ಔಷಧಿಯನ್ನು ಕೊಡುವುದಕ್ಕೆ ಔಷಧಿ ದಾನ ಅಂತ ಕರಿತೀವಿ. ಚತುರ್ವಿಧ ಸಂಘಕ್ಕೆ ಅವರ ಕಷ್ಟವನ್ನು ದೂರ ಮಾಡುವ ಅಂದ್ರೆ ಅವ್ರಿಗೆ ಏನಾದ್ರೂ ಕಾಯಿಲೆ ಗೀಲೆ ಬಂದಿದ್ರೆ ಅವ್ರಿಗೆ ಅನುಕೂಲ ಆಗಂತ ಔಷಧಿಯನ್ನು ಕೊಡೋದಕ್ಕೆ ಔಷಧಿ ದಾನ ಅಂತ ಕರಿತೀವಿ. ಕಾಯಿಲೆ ಬರುತ್ತೆ, ಗೀಲೆ ಬರೋದಿಲ್ಲ. ಒಂದ್ ವೇಳೆ ಕಾಯಿಲೆ ಬಂದಿದ್ದರೆ ಅವರಿಗೆ
ಸ್ವಾಸ್ಥ್ಯದ ಅನುಕೂಲವಾದ ಔಷಧಿಯನ್ನ ನಾವು ಕೊಡ್ತಾ ಇರ್ತೀವಿ. ಅದಕ್ಕಿಲ್ಲದ್ರಿ ಔಷಧ ದಾನ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಆಹಾರ ದಾನ ಅಂತ ಹೇಳಿ ಯಾವ್ದಕ್ಕೆ ಕರೆಯುತ್ತೇವೆ? ಖಾದ್ಯ, ಸ್ವಾದ್ಯ, ಲೇಹ, ಪೇಯ 4 ಪ್ರಕಾರದ ಆಹಾರ ದಾನಗಳು ಚತುರ್ವಿಧ ಸಂಘಕ್ಕೆ ಕೊಡುವುದಕ್ಕೆ ಆಹಾರ ದಾನ ಅಂತ. ಖಾದ್ಯ, ಸ್ವಾದ್ಯ, ಲೇಯ ಮತ್ತು ಪೇಯ ಈ 4 ಪ್ರಕಾರದ ಆಹಾರವನ್ನು ಭಕ್ತಿ ಪೂರ್ವಕವಾಗಿ ನಾವು ಚತುರ್ವಿಧ ಸಂಘಕ್ಕೆ ಕೊಡೋದಕ್ಕೆ ಆಹಾರ ದಾನ ಅಂತ ಹೇಳಿ ಕರೀತೀವಿ. ಖಾದ್ಯದಲ್ಲಿ ಯಾವ ಪದಾರ್ಥಗಳು ಬರುತ್ತವೆ? ತಿನ್ನುವಂಥದ್ದು ರೊಟ್ಟಿ, ಚಪಾತಿ ಇಂಥದ್ದೆಲ್ಲ ಬರುತ್ತೆ. ರೊಟ್ಟಿ, ಚಪಾತಿ ಇದೆಲ್ಲ ಖಾದ್ಯ ಪದಾರ್ಥ. ಸ್ವಾದ್ಯ ಪದಾರ್ಥ ಸ್ವಾದಿಷ್ಟಗೊಳಿಸ್ಲಿಕ್ಕೆ ಅಂದ್ರೆ ಏಲಕ್ಕಿ, ಜೀರಿಗೆ, ಬಡೆ ಸೊಪ್ಪು ಇಂಥದ್ದೆಲ್ಲ ಹಾಕ್ತಿವಲ್ಲ, ಅದು ಸ್ವಾದ್ಯದಲ್ಲಿ ಬರುತ್ತೆ. ಎಲ್ಲರೂ ಮರ್ತ್ರ? ಲೇಯ ಪದಾರ್ಥ ನೆಕ್ಕೋದು, ಚಪ್ಪರಿಸಿ ನೆಕ್ಕಿ ತಿನ್ನುವಂತದ್ದು, ಚಟ್ನಿ ಎಲ್ಲ. ನೆಕ್ಕಿ ಚಪ್ಪರಿಸಿ ತಿನ್ನೋದೆಲ್ಲ ಲೇಯ ಪದಾರ್ಥ. ಅದಕ್ಕಾಗಿ ಉಪ್ಪಿನಕಾಯಿ. ಆಮೇಲೆ ಮತ್ತೆ ಯಾವ ಪದಾರ್ಥವನ್ನ ನೆಕ್ಕಿ ತಿಂತಾರ? ಪಾಯಸ, ಕೆಲವರು ಪಾಯಸ ಹಾಗೆ ತಿಂತಾರೆ. ಮತ್ತೆ ಮುರಬ್ಬವನ್ನ ತಿಂತೀರಾ? ಮುರಬ್ಬ ಅಂದ್ರೆ ಗುಳಂಬ ಅಥವಾ ಸಾಕರಂಬ ಅಂತ ಹೇಳಿ ಕರೀತಾರಲ್ಲ. ಗೋಳಂಬ. ಮರ್ಯಾದೆ ಟೈಮ್ ನಲ್ಲಿ. ಮರ್ಯಾದೆ ಟೈಮ್ದಲ್ಲಿ ತಿಂತಿರಲ್ಲ, ಅದು ಕೂಡ ಹಾ. ಚಪ್ಪರಿಸಿ ತಿನ್ನೋ ಪದಾರ್ಥದ ಎಂಬರುತ್ತೆ ಅಲ್ಲ. ಇನ್ನು ಪೇಯ ಪದಾರ್ಥಗಳು ಕುಡಿಯುವುದು, ಜ್ಯೂಸು, ಹಾಲು, ಹಣ್ಣಿನ ರಸ, ಎಳನೀರು, ಜ್ಯೂಸ್, ಹಣ್ಣಿನ ರಸಗಳು. ಜ್ಯೂಸ್ ಮತ್ತು ಹಣ್ಣಿನ ರಸ ಬೇರೆ ಬೇರೆನಾ? ಎಳನೀರು, ಎಳನೀರು, ಕಬ್ಬಿನ ಹಾಲು, ಎಳನೀರು, ಕಬ್ಬಿನ ಹಾಲು, ನೀರು, ಕಷಾಯ. ಕಷಾಯ ದಿನಾಲು ನೀವು ಏನ್ ಸೇವನೆ ಮಾಡ್ತೀರಾ? ಅದಿಲ್ಲಾದ್ರೆ ನಡೆಯೋದಿಲ್ಲ. ನೀರು, ಕಾಫಿ, ಟೀ ಕಾಫಿ ಹೇಳ್ತಾ ಇದ್ದಾರೆ. ಕೊಡೋದಿಲ್ವಲ್ಲ. ಟೀ ಕಾಫಿ ಅಲ್ಲ, ಟೀ ಕಾಫಿ ಇಲ್ಲಾದ್ರೂ ಜೀವಿಸಬಹುದು. ಆದ್ರೆ ಟೀ ಕಾಫಿ ಇಲ್ಲಾದ್ರೂ ಜೀವಿಸಬಹುದು, ಆದ್ರೆ ನೀರಿಲ್ಲದೆ ಜೀವಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಅಭಯದಾನ. ಅಭಯದಾನ ಅಂತ ಹೇಳಿ ನಾವು ಯಾವ್ದಕ್ ಹೇಳ್ತೀವಿ? ಚತುರ್ವಿಧ ಸಂಘಗಳಿಗೆ ವಸತಿ ಗೃಹ ದಾನ ಅವರಿಗೆ ಅವರಿಗೆ ಇರೋದಕ್ಕೆ ಸ್ಥಾನವನ್ನ ಕಲ್ಪಿಸ್ಕೊಡೋದು, ಉತ್ತಮ ಚತುರ್ವಿಧ ಸಂಘಗಳಿಗೆ ಒತ್ತಂಗಲ್ ನಿಲ್ಲೋದಕ್ಕೆ ಸ್ಥಾನವನ್ನ ಕೊಡುವುದು. ಅದಕ್ಕೆ ಅಭಯದಾನ ಅಂತ ಹೇಳಿ ಹೇಳ್ತೀವಿ. ವಸ್ತಿ ನಿಲ್ಲಲಿಕ್ಕೆ ಅಥವಾ ಹಾಗೆ ನಿಲ್ಲಲಿಕ್ಕೆ? ಹಾಗೆ ನಿಮ್ ಮನೆಯಲ್ಲಿ ಸ್ಥಾನ ಕೊಡುವುದಿಲ್ವಾ? ಮುನಿಗಳು ಇರಲ್ವಲ್ಲ ಮನೆಗಳಲ್ಲಿ, ಸಪ್ರೇಟ್ ಆಗಿದ್ರೆ ಕೊಡ್ತೀವಿ. ನಿವಾಸ ಅಥವಾ ಕೊಡ್ತೀವಿ. ವಸತಿಗಳಲ್ಲಿ. ಮುನಿಗಳಿಗೆ ಅಷ್ಟೇ ಅಲ್ಲ, ಚತುರ್ವಿಧ ಸಂಘಕ್ಕೆ ಹೇಳಿರೋದು. ಮುನಿ ನಿವಾಸ ಬಸ್ತಿಗಳಲ್ಲಿ ಮುನಿ ನಿವಾಸ ಇರುತ್ತೆ. ವಿಹಾರ ಮಾಡ್ಬೇಕಾದ್ರೆ ಸ್ಕೂಲ್ಗಳಲ್ಲಿ ಅಲ್ಲಿ ಅಲ್ಲೇ ಹೋದ್ರು ಯಾವ್ದಾದ್ರು ಹೊಸ ಮನೆ ಕಟ್ಟಿದ್ರೆ, ಮನೆ ಖಾಲಿ ಇದ್ರೆ ಅವರಿಗೆ ವಿಹಾರ ಮಾಡುವಾಗ ವ್ಯವಸ್ಥೆ ಮಾಡ್ಕೊಡ್ತೀವಿ. ಒಂದ್ ವೇಳೆ
ಮುನಿಗಳು ಕತ್ಲೆ ಆಯ್ತು ಅಂತ ಹೇಳಿ ಯಾವ್ದೇ ಒಂದು ಜಾಗದಲ್ಲಿ ಅಲ್ಲೇ ನಿಂತ್ಕೊಂಡ್ರು. ಅಂದ್ರೆ ಅವ್ರಿಗಾಗಿ ನೀವು ಏನ್ ಮಾಡ್ತೀರಾ? ವಸತಿ ವ್ಯವಸ್ಥೆ ಮಾಡುದು. ಅಲ್ಲಿ ವ್ಯವಸ್ಥೆ ಮಾಡ್ತೀರಾ? ಮಾಡ್ಲೇಬೇಕು ಹೌದು. ದೀದಿ, ಮಾಡಬೇಕಲ್ಲ ಅದೇ ಮಾಡ್ಲೇಬೇಕು. ಶ್ರಾವಕರ ಅದು ಕರ್ತವ್ಯ. ನಮ್ಮ ಶ್ರಾವಕರ ಕರ್ತವ್ಯ. ಶ್ರಾವಕರ ಕರ್ತವ್ಯ ಮಾಡ್ಲೇಬೇಕಾಗತ್ತೆ. ಅದಕ್ಕಾಗಿ ಈಗಿನ ಎಲ್ಲರೂ ಮುನಿಗಳು ಯಾರು ಇಲ್ಲಲ್ಲ ದೀದಿ, ಅವ್ರ ಟೈಮ್ ಇಟ್ಕೊಂಡ್ ಕರೆಕ್ಟ್ ಆಗಿ ವಿಹಾರ ಮಾಡ್ತಾರೆ. ಹೌದು. ಆದ್ರೂನು ಒಂದ್ ಸಮಯ ಈ ರೀತಿನೂ ಸಮಯ ಬರತ್ತೆ, ಅಲ್ಲಿ ಅವರಿಗೆ ನಿಲ್ಲಬೇಕಾದ ಪರಿಸ್ಥಿತಿ ಬಂದಾಗ ಅವರು ನಿಂತ್ರೆ ನಾವು ಕೂಡ ನಮ್ಮ ಶ್ರಾವಕ ಧರ್ಮವನ್ನ ನೆನಪಿನಲ್ಲಿ ಪಾಲನೆ ಮಾಡ್ಬೇಕಾಗ್ತದೆ. ಕೊಂಡು ಅವ್ರಿಗೆ ಇಲ್ಲದ್ರೆ ಸಹಾಯವನ್ನು ಮಾಡ್ಬೇಕಾಗತ್ತೆ. ಅದಕ್ಕೆ ಆವಾಸದಾನ ಅಂತ ಹೇಳಿ ಹೇಳ್ತಾರೆ. ಆಮೇಲೆ ಇನ್ ಮುಂದೆ ಎಷ್ಟು 9 ಗಂಟೆ ಆಯ್ತು. ಎಲ್ಲರೂ ಏನ್ ಮಾಡ್ತಾ ಇದ್ರ? ಬರ್ತಾ ಬರ್ತಾ ರಾಯರ ಕುದುರೆ ಅತ್ತೆ ಆಯ್ತು. ನಾನು ಮುಂದಿನ ಹೇಳೋದಿಲ್ಲ. ನಾವೇ ಹೇಳ್ಬಿಡ್ತಾ ಇದೀವಲ್ಲ, ರಾಯರ ಕುದುರೆ ಕತ್ತೆ ಆಯ್ತು ಅಂತ. ಹಾಗಾಗಿ ಎಲ್ಲರೂ ಟೈಮ್ ಸರಿಯಾಗಿ ಬನ್ನಿ. ಇವತ್ತು ಎಲ್ಲರೂ 8:10 ಬಂದಿದ್ದೀರಾ. ಕೆಲವೊಂದ್ ಜನ 2 ಅಥವಾ 3 ಜನ. ಸ್ಪೆಷಲ್ ಅಲ್ಲ, ಸಂಡೇ ಸ್ಪೆಷಲ್ ಇವತ್ತು, ಅದಕ್ಕೆ ಲೇಟ್ ಆಗಿ ಬಂದಿದ್ದಾರೆ. ಓಹೋ, ಇವತ್ ಸಂಡೇನಾ? ನೆನಪೇ ಇದ್ದಿರ್ಲಿಲ್ಲ. ಆಯ್ತು, ಮುಂದಿನ ಪಾಠ ತೆಗೆದುಕೊಳ್ಳೋಣ ಅಥವಾ ಇಲ್ಲೇ ಮುಗಿಸೋಣ? 9 ಗಂಟೆ ಆಯ್ತು. 9 ಗಂಟೆ ಆಯ್ತಲ್ಲ ದೀದಿ. 9 ಗಂಟೆ ಆಯ್ತು. ಹಾಗಾಗಿ ಇಲ್ಲೇ ಮುಗಿಸೋಣ. ನಾಳೆ ಸರಿಯಾಗಿ 8 ಗಂಟೆಗೆ ಎಲ್ಲರೂ ಬರಲು ಪ್ರಯತ್ನ ಮಾಡಿ. ಸ್ವಲ್ಪ ನೆಟ್ವರ್ಕ್ ಕನೆಕ್ಟ್ ಆಗದಿದ್ರೆ ಲೇಟ್ ಆಗುತ್ತೆ ಅಷ್ಟೇ. ನೆಟ್ವರ್ಕ್ ಕನೆಕ್ಟ್ ಆಗಿದ್ರೆ ಲೇಟ್ ಆಗತ್ತೆ, ನಡೆಯತ್ತೆ. ಆದ್ರೆ ನಿಮ್ ವಿಷಯ ಹಿಂದೆ ಬೀಳತ್ತೆ. ಇನ್ನು ನಮ್ಮ ಊರಲ್ಲಿ ಮುನಿಗಳು ಬಂದಿದ್ದಾರೆ. ಕುಂತುಸಾಗರ್ ಮಹಾರಾಜರು ಯಾರು ಅಂತೇಳಿ, ಇವರು ಆಚಾರ್ಯ ವಿದ್ಯಾಸಾಗರ್ ಮಹಾರಾಜರ ಸಂಘದಲ್ಲಿರುವ ಕುಂತುಸಾಗರ ಮುನಿಗಳು ಬಂದಿದ್ದಾರೆ ನಮ್ಮ ಊರಲ್ಲಿ. ನಿಮ್ಮೂರು ಯಾವ್ದು ದೀದಿ? ಅವ್ರ ದೀದಿ ನಿಮ್ಮೂರು ಯಾವ್ದು? ಸದಲ್ಗ ಅಂತ ಹೇಳಿ. ವಿದ್ಯಾನಂದ ಮುನಿಗಳವರು. ವಿದ್ಯಾಸಾಗರ್ ವಿದ್ಯಾಸಾಗರ ಮುನಿಗಳವರು. ಆಚಾರ್ಯ ವಿದ್ಯಾಸಾಗರ್ ಮುನಿಗಳ ಊರೇ ಜನ್ಮಸ್ಥಳ. ಇಲ್ಲಿ. ಇಲ್ಲಿಲ್ಲದ್ರೆ ಬೆಂಗಳೂರಲ್ಲಿ ಚಾತುರ್ಮಾಸ ಮಾಡಿದ್ರು. ಅವರೇ ಕುಂತುಸಾಗರ್ ಮಹಾರಾಜಿ ಅವರು ಇಲ್ಲಿ ಬಂದಿದ್ದಾರೆ. ಇವತ್ತೇ ಆಗಮನವಾಯ್ತು. ಪುರಪ್ರವೇಶ ಇವತ್ತೇ ಆಗಿದೆ. ಚಾತುರ್ಮಾಸ ಯಾವಾಗ? ಚಾತುರ್ಮಾಸ ಇಲ್ಲಿ ಆಗುವ ಸಂಭವ ಇದೆ. ಚೆನ್ನಾಗಿದೆ ಹೌದ್ರಿ. ದೀದಿ ನಿಮ್ಮೂರ್ ಚೆನ್ನಾಗಿದೆ. ಬಂದಿದ್ದೀರಾ? ಲಾಸ್ಟ್ ಮಂತ್ ಬಂದಿದ್ವಿ, ಕುಂತಗಿರಿಗೆ ಬಂದಿದ್ವಲ್ಲ. ಅಲ್ಲಿ ಯುಗಳ ಮುನಿಗಳದ್ದು ಇದಾಯ್ತಲ್ಲ, ದೊಡ್ಡ ಸ್ವಾಮಿಗಳಿಗೆ ಹುಟ್ಟಿದಬ್ಬ ಮಾಡಿದ್ರಲ್ಲ ಕುಂತಗಿರಿಲಿ. ಅವಾಗ ಬಂದಿದ್ವಿ ನಾವು. ಆಯ್ತು, ಇವತ್ತಿಗೆ ಇಲ್ಲೇ ಕ್ಲಾಸ್ ಮುಕ್ತಾಯ ಮಾಡೋಣ. ಜನವಾಣಿ ಸ್ತುತಿ ಯಾರು ಹೇಳ್ತೀರಾ? ನಾನೇ ಹೇಳ್ತೀನಿ. ಹೇಳಿ.
ಮಾತೆ ಶ್ರೀ ಜಿನವಾಣಿ ಶಾರದೆ ನಮ್ಮ ರಕ್ಷೆಯ ಮಾಡಲಿ. ನಾನ ಭೋಜನವ ನೀಡಿ ನಮಗೆ ಆತ್ಮಶಾಂತಿಯ ನೀಡಲಿ. ಪ್ರಥಮಾನುಯೋಗವು ಪ್ರಥಮವಾಗಿ ತಾಯಿಯಂತೆ ಮಗುವಿಗೆ, ಪುಣ್ಯ ಪುರುಷರ ಎಲ್ಲ ಪರಿಚಯ ಮಾಡಿ ನಮ್ಮಯ ಬೋಧೆಗೆ. ಪುಣ್ಯ ಪುರುಷರ ಎಲ್ಲ ಪರಿಚಯ ಮಾಡಿ ನಮ್ಮಯ ಬೋಧೆಗೆ. ಮಾತೆ ಶ್ರೀ ಜಿನವಾಣಿ ಶಾರದೆ ನಮ್ಮ ರಕ್ಷೆಯ ಮಾಡಲಿ. ಕರುಣಾನುಯೋಗವು ಶ್ರೇಷ್ಠ ಕನ್ನಡಿ ಸರ್ವಲೋಕವ ನೋಡಲು. ನರಕ ಪಶು ನರ ಸ್ವರ್ಗ ಮೋಕ್ಷದ ಸ್ಥಾನ ಪರಿಚಯ ಮಾಡಲು. ನರಕ ಪಶು ನರ ಸ್ವರ್ಗ ಮೋಕ್ಷದ ಸ್ಥಾನ ಪರಿಚಯ ಮಾಡಲು. ಮಾತೆ ಶ್ರೀ ಜಿನವಾಣಿ ಶಾರದೆ ನಮ್ಮ ರಕ್ಷೆಯ ಮಾಡಲಿ. ಚರಣಾನುಯೋಗವು ಮುಕ್ತಿ ಮಾರ್ಗದ ನಮ್ಮ ದಾರಿಯ ದೀಪವು. ಪಂಚಶೀಲ ಸುಮಾರ್ಗ ರಕ್ಷೆಯ ಶ್ರೇಷ್ಠ ಧರ್ಮ ಪ್ರಕಾಶವು. ಪಂಚಶೀಲ ಸುಮಾರ್ಗ ರಕ್ಷೆಯ ಶ್ರೇಷ್ಠ ಧರ್ಮ ಪ್ರಕಾಶವು. ಮಾತೆ ಶ್ರೀ ಜಿನವಾಣಿ ಶಾರದೆ ನಮ್ಮ ರಕ್ಷೆಯ ಮಾಡಲಿ. ದ್ರವ್ಯಾನುಯೋಗವು ಶುದ್ಧ ಆತ್ಮ ಸ್ವರೂಪ ಕಾಣಲು ಕನ್ನಡಿ. ಸಪ್ತ ತತ್ವಗಳಾರು ದ್ರವ್ಯದ ಸಾರ ತಿಳಿಸುವ ಮುನ್ನುಡಿ. ಸಪ್ತ ತತ್ವಗಳಾರು ದ್ರವ್ಯದ ಸಾರ ತಿಳಿಸುವ ಮುನ್ನುಡಿ. ಮಾತೆ ಶ್ರೀ ಜಿನವಾಣಿ ಶಾರದೆ ನಮ್ಮ ರಕ್ಷೆಯ ಮಾಡಲಿ. ದ್ವಾದಶಾಂಗದ ಶಬ್ದ ವೃಂದವು ಸುಂದರಾಂಗ ಸುದೇಹವು. ವೀತರಾಗ ಸ್ವರೂಪಿ ನಿನಗೆ ನಿತ್ಯ ನಮನ ತ್ರಿಕಾಲವು. ವೀತರಾಗ ಸ್ವರೂಪಿ ನಿನಗೆ ನಿತ್ಯ ನಮನ ತ್ರಿಕಾಲವು. ಮಾತೆ ಶ್ರೀ ಜಿನವಾಣಿ ಶಾರದೆ ನಮ್ಮ ರಕ್ಷೆಯ ಮಾಡಲಿ. ತಾಯಿ ನಿನ್ನ ಮಹೋಪಕಾರವು ಸರ್ವಶ್ರೇಷ್ಠ ನಿವಂದ್ಯವು. ಭಕ್ತಿ ಮಾಡಿಯೇ ಮುಕ್ತಿ ಪಡೆದರು ಗೌತಮ ಮುನಿರುಂದರು. ಭಕ್ತಿ ಮಾಡಿಯೇ ಮುಕ್ತಿ ಪಡೆದರು ಗೌತಮ ಮುನಿರುಂದರು. ಮಾತೆ ಶ್ರೀ ಜಿನವಾಣಿ ಶಾರದೆ ನಮ್ಮ ರಕ್ಷೆಯ ಮಾಡಲಿ. ಜ್ಞಾನ ಭೋಜನವ ನೀಡಿ ನಮಗೆ ಆತ್ಮಶಾಂತಿಯ ನೀಡಲಿ. ಆತ್ಮಶಾಂತಿಯ ನೀಡಲಿ. ಜೈ ಬಲೋ ಜಿನವಾಣಿ ಮಾತಾ ಕಿ ಜೈ. 9 ಸಲ ನಮಸ್ಕಾರ ಮಂತ್ರ ಜಪ ಮಾಡಿ. जय बोलो जिनवाणी माता की जय. ಜೈ ಜೈ ಹೋ. आचार्य
संत शिरोमणि आचार्य भगवान श्री विद्यासागर जी महाराज की जय हो। विद्या शिरोमणि श्री विद्या शिरोमणि श्री समय सागर जी महाराज की जय हो। निर्यापक शिरोमणि श्री योग सागर जी, नियम सागर जी, सुधा सागर जी आदि मुनिराजों की जय हो। समस्त मुनि संघ की जय हो। ಎಲ್ಲರಿಗೂ ಜೈ ಜಿನೇಂದ್ರ. ಎಲ್ರಿಗೂ ಜೈ ವಂದನಾ ಜಿನೇಂದ್ರ. ದೀದಿ. ದೀದಿ, ಸಿದ್ಧಾಂತ ಪ್ರವೇಶಿಕ ಭಾಗ 3 ಯಾವಾಗ ಮತ್ತೆ ಶುರು ಮಾಡುದು ದೀದಿ? ಇದು ಕ್ವಶನ್ ಆನ್ಸರ್ ಮುಗಿದ ನಂತರ ಸಿದ್ಧಾಂತ ಪ್ರವೇಶಿಕ ಭಾಗ 3 ಶುರು ಮಾಡೋಣ. ಅದು PDF ಬಂದಿದ್ಯಾ? ಇನ್ನು PDF ಬಂದಿಲ್ಲ, ಹ. ಅದು ಇನ್ನು ಟೈಪಿಂಗ್ ಆಗ್ತಾ ಇದೆ. ಅದನ್ನು ಮತ್ತೆ ಟೈಪಿಂಗ್ ಕೊಟ್ಟಿದ್ದಾರೆ, ಅದಕ್ಕಾಗಿ ಟೈಪಿಂಗ್ ಆಗ್ತಾ ಇದೆ. ಟೈಪಿಂಗ್ ಆದ ನಂತರ ಕರೆಕ್ಷನ್ ಆದ ನಂತರ PDF ಗೆ ಬರುತ್ತೆ. ಇನ್ನು 3-4 ದಿನ ಆದರೂ ಆಗ್ಬೋದು. ಸರಿ ದೀದಿ, ಆಯ್ತು. ಅಷ್ಟರಲ್ಲಿ ಇದು- ನಾವು ಇದನ್ನ ಮುಗಿಸ್ತೀವಿ. ಹ್ಮ್. ಮುಗಿಸಿದ ನಂತರ ಅದನ್ನು ತೆಗೆದುಕೊಳ್ಳೋಣ. ಹಾ, ಮತ್ತೆ ಯಾವಾಗಾದ್ರೂ ಪರೀಕ್ಷೆ ಅಂತ ಇದ್ರೆ ಅದು ದಶಲಕ್ಷಣ ಅದೆಲ್ಲ ನೋಂಪಿ ಅನಂತ ನೋಂಪಿ ಅದೆಲ್ಲ ಮುಗಿದ ಮೇಲೆ ಇರ್ಬೋದಲ್ಲ ದೀದಿ, ಸೆಪ್ಟೆಂಬರ್ ನಂತರ? ನೋಡೋಣ. ಅದು ಭಾಗ 3 ಮುಗಿದ ನಂತರ ಅದನ್ನ ಚರ್ಚೆ ಮಾಡ್ಕೊಂಡು ನಿಮ್ಗೆ ಹೇಳ್ತೀವಿ. ಹಾ, ಅದೆಲ್ಲ ಎಲ್ಲ ಮಧ್ಯ ದಶಲಕ್ಷಣ ಎಲ್ಲ ಚಾತುರ್ಮಾಸ ಮುಗಿದ್ಮೇಲೆ ಇಟ್ಕೊಂಡ್ರೆ ಒಳ್ಳೇದು. ಯಾಕೆಂದ್ರೆ ದಶಲಕ್ಷಣ ಅನಂತ ನಂಪಿ ಎಲ್ಲ ಅಷ್ಟೊತ್ತಿ ನಾವು ಸ್ವಲ್ಪ ಪ್ರಿಪೇರ್ ಆಗ್ತೀವಿ. ಹೆಚ್ಚು ಅಷ್ಟರಲ್ಲಿ ಕಮ್ಮಿ ಎಲ್ಲ ಸೀನಿಯರ್ ಸಿಟಿಜನ್ ದಸರಾ ಜಾಸ್ತಿ. ಬರುತ್ತೆ, ದಸರಾ ಹೌದು. ಬರುತ್ತೆ, ದೀಪಾವಳಿ ಬರುತ್ತೆ. ಅದರಲ್ಲಿ ಹಾ. ದಸರಾದಲ್ಲಿ ಮತ್ತು ದೀಪಾವಳಿಯಲ್ಲಿ ಉಂಡಿ, ಆಮೇಲೆ ಚೋಡ ಇವದನ್ನೆಲ್ಲ ತಿಂದ್ಕೊಂಡು ಆಮೇಲೆ ಉಪಹಾರ ಎಲ್ಲ ಮಾಡ್ಕೊಂಡು ಆಮೇಲೆ ನಿಮ್ ಕ್ಲಾಸಿಗೆ ನಿಮ್ಮ ಇಲ್ಲ. ಪರೀಕ್ಷೆಯನ್ನ ಕೊಡ್ತೇವೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಇಲ್ಲ. ಭಾದ್ರಪದ ಮಾಸದಲ್ಲಿ ಸ್ವಲ್ಪ ಎಲ್ಲರೂ ಕೂಡ ಧಾರ್ಮಿಕ ಇದ್ರಲ್ಲಿ ತೊಡಗಿಕೊಳ್ತೇವೆ ಅಷ್ಟೇ. ಹಾಗಾಗಿ ಅದ್ರ ಮಧ್ಯೆ ಬಂದ್ರೆ ನಾವೆಲ್ಲ ನಮ್ಮ ಊರಲ್ಲಿ ಏನು ಎಕ್ಸಾಮ್ ಇರೋದಿಲ್ಲ, ನಾವು ಸುಮಾರು ದೂರ ಹೋಗಿ ಬರಿಬೇಕಾಗ್ತದೆ. ಹಾಗೆ ಜಸ್ಟ್ ಕೇಳಿದ್ದು. ಮತ್ತೆ ಈಗ ಅಕ್ಕ ಒಬ್ರು ಹೇಳಿದಾಗೆ ನಾವೆಲ್ಲ ಸೀನಿಯರ್ ಸಿಟಿಸನ್ಸ್, ಬರೇ ಸೀನಿಯರ್ ಕೂಡ ಅಲ್ಲ. ಹಾಗೆ ಅದಕ್ಕೆ ಹೇಗೆ ಕೇಳ್ತಾ ಇದ್ದೇನೆ ಅಷ್ಟೇ. ವಂದನಾ ದೀದಿ. ಇಲ್ಲ, ಎಲ್ಲ ನೋಡೋಣ. ಅವೆಲ್ಲ ನೋಡ್ಕೊಂಡೆ ಆಮೇಲೆ ಕೊನೆಗೆ ಎಕ್ಸಾಮ್ ಅನ್ನ ತೆಗೆದುಕೊಳ್ಳೋಣ. ನಾವು ನೋಡ್ಬೇಕಾಗತ್ತೆ, ಯಾಕಂದ್ರೆ ಮಹಾರಾಜರು ಬಂದಿರೋದ್ರಿಂದ ಇಲ್ಲೂ ಕೆಲವೊಂದ ಕಾರ್ಯಕ್ರಮಗಳನ್ನ ಇಡ್ತಾರೆ. ಆ ಟೈಮ್ದಲ್ಲಿ ನಮಗೂ ಕೂಡ ಇದಾಗತ್ತೆ. ನೋಡ್ಕೊಂಡು ಆಮೇಲೆ ಇಲ್ಲಾದ್ರೆ ಚರ್ಚೆ ಮಾಡ್ಕೊಂಡು ನಿಮ್ಗೆ ಹೇಳ್ತೀವಿ ಯಾವಾಗ ಇದು ಮಾಡ್ಬೇಕಂತ ಹೇಳಿ. ಸರಿ, ವಂದನಾ ದೀದಿ. ಜೈ ಜೈ.